ಪ್ರಿಯಾಂಕ್ ಖರ್ಗೆ ಸಾಬ್ರು ಒಬ್ರು ಬುದ್ಧ ಬಸವ ಅಂಬೇಡ್ಕರ್ ತತ್ವದಲ್ಲಿ ನಡ್ತಕ್ಕಂಥ ವ್ಯಕ್ತಿ. ನಿಮ್ಮ ಗೊಡ್ಡು ಬೆದರಿಕೆ ಅವರು ಅಂಜೋರಲ್ಲ. ಯಾವತ್ತಿದ್ರು ಕೂಡ ಪ್ರಿಯಾಂಕ್ ಸಾಬ್ರು ಇನ್ನೂ ಮುಂದೆ ಮಾತಾಡ್ತಾರೆ. ಪ್ರಿಯಾಂಕ್ ಖರ್ಗೆ ಸಾಹೇಬರು 5 ಸರಳ ಪ್ರಶ್ನೆ ಕೇಳಿದರು RSS ದವರಿಗೆ. ನಿಮ್ಮ ಸಂಘಟನೆ ರಿಜಿಸ್ಟರ್ಡ್ ಇದೆಯಾ ಅಥವಾ ಇಲ್ಲ ಅಂತೇಳಿ. ಯಾರೊಬ್ಬ RSS ದವರು ಉತ್ತರ ಕೊಡ್ತಾ ಇಲ್ಲ. ಒಂದು ಬಿಳಿ ವಸ್ತ್ರದ ಒಂದು ಶರ್ಟ್ ಆಗಿದ್ರೆ, ಒಂದು ಖಾಕಿ ಪ್ಯಾಂಟ್ ಆಗಿದ್ರೆ ನೀವೇನು ಪೊಲೀಸರು ಅಂತ ತಿಳ್ಕೊಂಡ್ರೇನಪ್ಪ ನೀವು? ನಿಮ್ಮ ಗುಂಡ ವರ್ತನೆ ಇವತ್ತು ನಾವು ಯಾರು ಕೂಡ ಸಹಿಸಲಿಕ್ಕಾಗಲ್ಲ. ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಾಲೆ ಕಾಲೇಜುಗಳಲ್ಲಿ ಮಕ್ಕಳಲ್ಲಿ ವಿಷ ಬೀಜವನ್ನು ಬಿತ್ತಬಾರದು. ಮಾನ್ಯ ಮುಖ್ಯಮಂತ್ರಿಗಳ ಕೂಡಲೇ ಈ RSS ನ ನಿಷೇಧ ಮಾಡ್ಬೇಕಂತೇಳಿ ತಾವು ಕ್ಯಾಬಿನೆಟ್ ಅನ್ನ ಕರಿಬೇಕಂತೇಳಿ ನಮ್ಮೆಲ್ಲರ ಆಗ್ರಹ ಇದೆ. ಅದು RSS ಅಂತಕ್ಕಂಥದ್ದು. ಮೋಹನ್ ಭಾಗವತ್ ಅದರ ಮುಖ್ಯಸ್ಥ ಅಂತೆ. ಆ ಮೋಹನ್ ಭಾಗವತ್ ಹೇಳೋಕ್ಕೆ ಪ್ರಶ್ನೆ ಮಾಡ್ತೀನಿ. ಮೋಹನ್ ಭಾಗವತ್ ಇವತ್ತು ದೇಶದ ರಕ್ಷಣೆಯನ್ನು ನೀ ಪಡಿತಾ ಇದ್ದೆ ಅಂದರೆ ಅದು ನಮ್ಮ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದಂಥ ನಮ್ಮ CJ ಗವಾಯ್ ಸರ್ ಅವರು ಮುಖಾಂತರ ಇವತ್ತು ಅಂಥವ್ರ ಮೇಲೆ ಕೂಡ ಒಂದು ಬೂಟ್ ಎಸ್ದಾಗ ನಿನ್ನ ಮಾತಾಡಲಿಕ್ಕೆ ಶಬ್ದಗಳು ಮುಂದೆ ಬರಲಿಲ್ಲ. ಆದರೆ ನಿನ್ನ ಸಂತತಿ ಇವತ್ತು ಅಂತ ಒಬ್ಬ ರಾಜ್ಯದ ಪ್ರಭಾವಿ ಮಂತ್ರಿಯ ವಿರುದ್ಧ ಭಾಳ ಕೆಟ್ಟದ್ದು, ಭಾಳ ಅಸಭ್ಯವಾಗಿ ಮಾತನಾಡ್ತಾ ಇರ್ತಕ್ಕಂಥದ್ದು. ಇದನ್ನು ನೇರವಾಗಿ ಖಂಡಿಸ್ತಾ ಇದ್ದೀವಿ. RSS ಬ್ಯಾನ್ ಆಗಬೇಕಂತೇಳಿ ನಮ್ಮೆಲ್ಲರ ಬೇಡಿಕೆ ಇದೆ, ಆಗ್ರಹ ಇದೆ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇವತ್ತು ಕೂಡಲೇ ಪ್ರಿಯಾಂಕ್ ಸಾಬ್ರು ಬರ್ತಕ್ಕಂಥ ಪತ್ರವನ್ನು ಅದಕ್ಕೆ ತಾವು ಸಹಿ ಹಾಕುವ ಮೂಲಕ ಆದೇಶ ಹೊರಡಿಸಬೇಕು. ಕರ್ನಾಟಕ ರಾಜ್ಯದ ಯಾವುದೇ ಸರ್ಕಾರಿ ಜಾಗ ಆಗಿರ್ಬೋದು, ಸರ್ಕಾರಿ ಶಾಲೆ ಆಗಿರ್ಬೋದು, ಅನುದಾನಿತ ಶಾಲೆಗಳಾಗಿರ್ಬೋದು, ಸರ್ಕಾರಿ ಮೈದಾನ ಆಗಿರ್ಬೋದು, ಅಲ್ಲೆಲ್ಲಿ ಕೂಡ RSSನ ಅವಕಾಶ ಕೊಡಬಾರ್ದು. ಇವತ್ತು RSS ಪರ್ಮಿಷನ್ ಪಡಲಾರ್ದೇ ಬೀದಿಗಳಲ್ಲಿ ಬಡಿಗೆ ಹಿಡಿದು ಗುಂಡಗಳ ರೀತಿಯಲ್ಲಿ ಓಡಾಡ್ತಾರಲ್ರಿ. ಏನು ಒಂದು ಬಿಳಿ ವಸ್ತ್ರದ ಒಂದು ಶರ್ಟ್ ಆಗಿದ್ರೆ, ಒಂದು ಖಾಕಿ ಪ್ಯಾಂಟ್ ಆಗಿದ್ರೆ ನೀವೇನು ಪೊಲೀಸರು ಅಂತ ತಿಳ್ಕೊಂಡ್ರೇನಪ್ಪ ನೀವು? ನಿಮ್ಮ ಗುಂಡ ವರ್ತನೆ ಇವತ್ತು ನಾವು ಯಾರು ಕೂಡ ಸಹಿಸಲಿಕ್ಕಾಗಲ್ಲ. ಇದು ಕಲ್ಯಾಣ ಕರ್ನಾಟಕ, ಇದು ಬಸವಣ್ಣನ ನಾಡು. ಇಲ್ಲಿ ಬಸವ ತತ್ವ ಅಷ್ಟೇ ಮುಂದುವರ್ಲಿಕ್ಕೆ ಸಾಧ್ಯ. ಇವತ್ತು RSS ಸಂತತಿ ಅದರ ವಿಚಾರ ಶಕ್ತಿ ಇಲ್ಲಿ ನಾವು ನಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಬಸವ ಪ್ರೇಮಿಗಳಿರ್ತಕ್ಕಂಥವ್ರು ನಾವು, ಅಂಬೇಡ್ಕರ್ವಾದಿಗಳಿರ್ತಕ್ಕಂಥ ನಾವು ಇಲ್ಲಿ ಗಲಾಟೆಗೆ ಅವಕಾಶವನ್ನು ಕೊಡೋದಿಲ್ಲ. ನೀವೆಷ್ಟೇ ಗಲಾಟೆಗೆ ಹುನ್ನಾರ ಮಾಡ್ತಾಯಿದ್ರಿ, ಯಾವುದೇ ಸಂಚು ಆಗ್ತಾಯಿದ್ರಿ, ಅವಕ್ಕೆ ಯಾವ ಕೂಡ ಮನ್ನಣೆ ಸಿಗೋದಿಲ್ಲ. ನೀವು ಮತ್ತೆ ಮತ್ತೆ ಫೇಲ್ ಆಗ್ತಾಯಿದ್ರಿ. ಪ್ರಿಯಾಂಕ್ ಖರ್ಗೆ ಸಾಬ್ರ ವಿರುದ್ಧ ಸಾಕಷ್ಟು ಬಾರಿ ಅವರಿಗೆ ಸಂಬಂಧ ಪಡದೇ ಇರೋಂಥ ವಿಷಯಗಳನ್ನು ಎತ್ತು ತಂದಿದ್ದೀರಿ. ಅವರಿಗೆ ಹೋರಾಟದಿಂದ ಅವ್ರಿಗೆ ಹಿನ್ನೆಲೆ ಮಾಡಬೇಕಂತಿದ್ರಿ. ಆದರೆ ಎದೆಗುಂದದ ಮನುಷ್ಯ ಆತ ಅಲ್ಲ. ಪ್ರಿಯಾಂಕ್ ಖರ್ಗೆ ಸಾಬ್ರು ಒಬ್ಬರು ಬುದ್ಧ ಬಸವ ಅಂಬೇಡ್ಕರ್ ತತ್ವದಲ್ಲಿ ನಡ್ತಕ್ಕಂಥ ವ್ಯಕ್ತಿ ಅವರಾಗಿರೋದ್ರಿಂದ, ಅವರ ವಿಚಾರ ಶಕ್ತಿ ಅವರಲ್ಲಿ ಇರೋದ್ರಿಂದ ಅವರು ನಿಮ್ಮಂಥ ಬೆದರಿಕೆಗೆ, ನಿಮ್ಮ ಗೊಡ್ಡು ಬೆದರಿಕೆ ಅವರು ಅಂಜೋರಲ್ಲ. ಯಾವತ್ತಿದ್ರೂ ಕೂಡ ಪ್ರಿಯಾಂಕ್ ಸಾಬ್ರು ಇನ್ನೂ ಮುಂದೆ ಮಾತಾಡ್ತಾರೆ. RSS ಬ್ಯಾನ್ ಆಗೋವರೆಗೆ ಅವರು ಹೋರಾಟ ಮುಂದುವರಿತದೆ. ಯಾಕಂದರೆ ಇಡೀ ವಿಚಾರ ಶಕ್ತಿ ಇರ್ತಕ್ಕಂಥ ಒಂದು ದೊಡ್ಡ ಸಮೂಹ ಇವತ್ತು ಪ್ರಿಯಾಂಕ್ ಖರ್ಗೆ ಸಾಬ್ರು ಹಿಂದಿದೆ ಅಂತಕ್ಕಂಥದ್ದು ಇವತ್ತು ಹೋರಾಟದ ಮೂಲಕ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳ ಕೂಡಲೇ ಈ RSSನ ನಿಷೇಧ ಮಾಡಬೇಕಂತೇಳಿ ತಾವು ಕ್ಯಾಬಿನೆಟನ್ನು ಕರಿಬೇಕಂತೇಳಿ ನಮ್ಮೆಲ್ಲರ ಆಗ್ರಹ ಇದೆ. ಯಾಕಂದರೆ ಈ ದೇಶವನ್ನು ಕೊಟ್ಟಂತಕ್ಕಂಥ ಕೆಲಸ SC STಗಳು OBCಗಳು ನಾವು ಯಾವತ್ತೂ ಕೂಡ ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ. ಇವತ್ತು ಕೂಡ ಈ ದೇಶವನ್ನು ಕಟ್ತೀವಿ, ರಾಷ್ಟ್ರ ಪ್ರೇಮವನ್ನೇ ತಿಳ್ತೀವಿ. ಪ್ರಿಯಾಂಕ್ ಸಾಬ್ರು 10 ಪ್ರಶ್ನೆ ಹಾಕಿದರೆ RSS ಕೊಡುಗೆ ಏನಂತೇಳಿ ಇಲ್ಲಿವರೆಗೂ ಉತ್ತರ ಕೊಡ್ತಕ್ಕಂಥ ಒಬ್ಬನೂ ಕೂಡ ಮುಂದೆ ಬಂದಿಲ್ಲ. ಇವತ್ತು ಅವ್ರ ವಿರುದ್ಧ ಕಮೆಂಟ್ ಹಾಕ್ತೀರಿ. ಅವ್ರ ಪೇಜನ್ನು ನೋಡಿದ್ರೆ ಇವತ್ತು ಅವ್ರ ಮನೆಗೂ ಹೆಣ್ಮಕ್ಳಿದ್ದಾರೆ. ಒಬ್ಬರು ಜವಾಬ್ದಾರಿಕ ಸಂಘಟನೆ ಅಂತ ಹೇಳ್ತಿರಲ್ಲಪ್ಪ RSS, ನಿಮ್ಮ ಸಂತತಿ ನೋಡಿ ಅಲ್ಲಿ ಯಾವ ರೀತಿ ಮಾತಾಡ್ತಾರೆ. ಅವ್ರ ಮನೆಯಲ್ಲೂ ಕೂಡ ಹೆಣ್ಮಕ್ಳು ಇದ್ದಾರೆ ಅಂತಕ್ಕಂಥದ್ದು ಅವರಲ್ಲಿ ಯಾಕೆ ವಿಚಾರ ಇಲ್ಲ. ಯಾಕಂದರೆ ಹೆಣ್ಮಕ್ಳು ವಿರೋಧನೇ RSS ಆಗಿರೋದ್ರಿಂದ, ಮನೋ ವಿಚಾರನೇ ಹೆಣ್ಮಕ್ಳು ವಿರೋಧ ಆಗಿರೋದ್ರಿಂದ ಇವತ್ತು ಹೆಣ್ಮಕ್ಳು ಕೂಡ ಬೆಲೆ ಕೊಡ್ತಕ್ಕಂಥ ಕೆಲಸ RSSನಿಂದ ಆಗ್ತಾಯಿಲ್ಲ. ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಕರ್ನಾಟಕ ರಾಜ್ಯದ ಜನತೆ ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಈ RSS ಏನು ದೇಶ ಪ್ರೇಮದ ಏನು ಡೋಂಗಿತನ ಮಾಡ್ತಾಯಿದೆ, ಇದಕ್ಕೆ ಯಾರು ಕೂಡ ಮನ್ನಣೆ ಕೊಡಬಾರ್ದು. ನಿಜವಾಗ್ಲೂ ದೇಶ ಪ್ರೇಮ ಕಟ್ಟೋಣಂದ್ರೆ ಹಳ್ಳಿ ಹೋಗೋಣ. SC ST OBC ಯಾವುದೇ ವ್ಯಕ್ತಿ ಇರಲಿ, ಇವತ್ತು ಲಿಂಗಾಯತ ಸಮುದಾಯ ಹಿಡ್ಕೊಂಡು ಎಲ್ಲರೂ ಕೂಡ ಅಣ್ಣ ತಮ್ಮಂದಿರಂತೆ ಬಾಳ್ತಾ ಇದ್ದೀವಿ. ಇವತ್ತು ಮುಸ್ಲಿಮರು ಕೂಡ ನಾವು ಎಲ್ಲರೂ ಕೂಡ ಮೊಹರಂ ರಂಜಾನ್ ಎಲ್ಲರೂ ಕೂಡ ಖುಷಿಯಿಂದ ಮಾತಾಡ್ತೀವಿ. ಒಂದಾಗಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ವಿಚಾರ ನಮ್ಮಲ್ಲಿದೆ. ಅಂಥ ಹಳ್ಳಿಯನ್ನು ಕೆಡಿಸ್ತಕ್ಕಂಥ ಕೆಲಸ ಇವತ್ತು RSS ಅದರ ಸಂತತಿಯಿಂದ ನಡೀತಾ ಇದೆ. ಯಾವುದು ಕೂಡ ನಡಲಿಕ್ಕೆ ನಾವು ಕೊಡಲ್ಲ. ನಾವು ಅಣ್ಣ ತಮ್ಮದರ ಹಂಗೆ ಇರ್ತೀವಿ, ಅಣ್ಣ ತಮ್ಮದರ ಮುಂದೆ ಹೋಗ್ತೀವಿ. ಪ್ರಿಯಾಂಕ್ ಸಾಬ್ರಿಂದ ನಾವೆಲ್ಲರೂ ಕೂಡ ಮುಂದೆ ಸಾಕ್ತೀವಿ ಅಂತಕ್ಕಂಥದ್ದನ್ನು ಇವತ್ತು ಈ ಪ್ರತಿಭಟನೆ ಮೂಲಕ ಆಗ್ರಹವನ್ನು ಮಾಡ್ತಾಯಿದ್ದೀವಿ. ಕರ್ನಾಟಕದಲ್ಲಿ ಈ ಒಂದು ಕಾಂಗ್ರೆಸ್ ಸರ್ಕಾರ ಸ್ಥಾಪನೆ ಆಗಿದೆ ಅಂತ ತಿಳಿದು RSSದವ್ರಿಗೆ ಏನಾಗಿದೆಪ್ಪ ಅಂದರೆ ಒಂದು ಯಾವುದೇ ರೀತಿಯ ಒಂದು ಹೊಟ್ಟೆಕಿಚ್ಚು ಮನೋಭಾವನೆ ಅಂತ ಹೇಳ್ಬೋದು. ಯಾಕಂದ್ರೆ ಇವರು
ರಾಷ್ಟ್ರ ಪ್ರೇಮ, ದೇಶ ಪ್ರೇಮ, ರಾಷ್ಟ್ರ ರಕ್ಷಣೆ ಮಾಡ್ತೀವಿ ಅನ್ನತಕ್ಕಂಥ ಹೆಸರಿನಲ್ಲಿ ಇವತ್ತು ರಾಷ್ಟ್ರವನ್ನು, ಸಂಸ್ಕೃತಿ ಮತ್ತು ಸ್ವಾಸ್ಥ್ಯತೆಯನ್ನು ಕಾಪಾಡ್ತಕ್ಕಂಥ ಒಂದು ಕೆಲಸವನ್ನು RSS ದವರು ಮಾಡ್ತಾ ಇದ್ದಾರೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. RSS ಇದು ಮಾನವ ಕುಲದ ಅಥವಾ ಮಾನವತಾ ಧರ್ಮದ ವಿರುದ್ಧವಾಗಿದೆ. ಯಾಕೆಂದರೆ ಇದು ಕೆಲವು ಜನ ಮೇಲ್ವರ್ಗದಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂಥ ಒಂದು ಸಂಘಟನೆ ಆಗಿದೆ. ಇದು ಯಾವುದೇ ರೀತಿಯ ನೋಂದಣಿ ಆಗಲಿರ್ತಕ್ಕಂಥ ಒಂದು ಸಂಘಟನೆ ಆಗಿದೆ. ಈ ಸಂಘಟನೆ ಇವತ್ತು ಈ ನಮ್ಮ ಗುಲ್ಬರ್ಗ ಉಸ್ತುವಾರಿ ಮತ್ತು ನಮ್ಮ ಒಂದು ಕರ್ನಾಟಕ ಸರ್ಕಾರದ ಒಂದು ಮುಖ್ಯ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಸಾಹೇಬ್ರವರಿಗೆ ಅವರನ್ನು ಪ್ರಬಲವನ್ನು ಕಡಿಮೆ ಮಾಡ್ತಕ್ಕಂಥ ಉದ್ದೇಶದಿಂದ ಹಿನ್ನೆಲೆಯಾಗಿ ಒತ್ತಡ ಇವತ್ತು ಸಂಸ್ಕೃತಿಯ ಪದವನ್ನು ಹೇಳ್ತಾ ಇದ್ದಾರೆ. ಆದರೆ RSS ಏನು ಮಾಡ್ತಾ ಇದೆಯಪ್ಪ ಅಂದರೆ ಈ ಸಂಸ್ಕೃತಿ ಹೆಸರಿನಲ್ಲಿ ಅಸಭ್ಯವಾಗಿರ್ತಕ್ಕಂಥ ಒಂದು ಕೆಟ್ಟ ಪದಗಳನ್ನು ಬಳಕೆ ಮಾಡಿಕೊಂಡು ಇವತ್ತು ಮಾನವ ಕುಲಕ್ಕೆ ವಿರುದ್ಧವಾಗಿರ್ತಕ್ಕಂಥ ಮಾತುಗಳನ್ನ ಆಡ್ತಾ ಇದ್ದಾರೆ. ಅಂದರೆ ಇದು RSS ಸಂಸ್ಕೃತಿ ಅಂದರೆ ಇದೇನಾ? ಒಬ್ಬ ಮಾನವರು ಅಥವಾ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡ್ತಕ್ಕಂಥ ಒಂದು ರೀತಿಯಲ್ಲಿ ಅವರು ಏನು ಮಾಡ್ತಿದ್ದಾರಪ್ಪ ಅಂದರೆ ಇವತ್ತು ಬೈತಕ್ಕಂಥದ್ದು, ಆ ಶಬ್ದ ಒಂದು ಕೆಟ್ಟ ಪದಗಳನ್ನು ಬಳಕೆ ಮಾಡ್ತಕ್ಕಂಥದ್ದು, ಇದು RSS ಸಂಸ್ಕೃತಿನ? ಹಾಗಾದ್ರೆ RSS ಮಾಡ್ತಕ್ಕಂಥ ಕೆಲಸ ಏನಿದು ಅಂದರೆ ಮಾನವರನ್ನು ವಿರುದ್ಧ ಮಾಡ್ತಕ್ಕಂಥದ್ದು. ಇವತ್ತು ಮನುವಾದಿಗಳು ಏನು ಮಾಡ್ತಿದ್ದಾರಪ್ಪ ಅಂದರೆ ಇಲ್ಲಿ ಯಾವುದೇ ರೀತಿಯ ಸಮಾನತೆಯನ್ನು ಕಾಣ್ತಾ ಇಲ್ಲ. ಇವರು ಕೆಲವು ಜನರಿಗೆ ಮಾತ್ರ ಇವರೇನಾಗ್ತಾವೆ ಅಂದರೆ ಸೀಮಿತ ಮಾಡಿ ಅವರಿಗೆ ಅಧಿಕಾರ ಕೊಡ್ತಕ್ಕಂಥ ಕೆಲಸ ಈ RSS ಮಾಡ್ತಾ ಇದೆ. ಆದರೆ ಈ RSS ತನ್ನದಾಗಂಥ ಕಪ್ಪೆಮುಷ್ಟಿಯಲ್ಲಿ ಅಧಿಕಾರವನ್ನು ಹಿಡಿದುಕೊಳ್ಬೇಕು, ಜನ ತಾವೇ ಆಳಬೇಕು, ಈ ಒಂದು ದೇಶವನ್ನು ತಾವೇ ಆಳಬೇಕು, ಮತ್ತು ಇನ್ನೊಬ್ಬ ಈ ಒಂದು ಮಧ್ಯಮ ವರ್ಗ, ಕೆಳವರ್ಗದ ಜನರನ್ನು ತುಳಿತಕ್ಕೆ ಒಳಗೆ ಮಾಡ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋಗ್ತಾ ಇದೆ. ಇದು ಯಾವುದೇ ರೀತಿಯ ಒಂದು ರಾಷ್ಟ್ರ ಪ್ರೇಮ ಅಥವಾ ದೇಶ ಪ್ರೇಮವನ್ನು ಹುಟ್ಟಾಕ್ತಕ್ಕಂಥ ಕೆಲಸ ಇದು ಮಾಡ್ತಾ ಇಲ್ಲ RSS ಅಂತಕ್ಕಂತ ಹೇಳ್ತದ್ದು. ಇವತ್ತು ನಮ್ಮ ಸಚಿವರಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಈ RSS ಮಾಡ್ತಾ ಇದೆ. ಆದರೆ ಅವರು ಹೇಳಿರ್ತಕ್ಕಂಥ ಮಾತೇನಪ್ಪ ಅಂದರೆ ಈ RSS ಅಂತಕ್ಕಂಥ ಸಂಘಟನೆ ಯಾವುದೇ ರೀತಿಯ ನೋಂದಣಿ ಆಗಿಲ್ಲ. ಇದು ಕೇವಲ ಇದು ತಮ್ಮ ವೈಯಕ್ತಿಕ ನಿಟ್ಟಿನಲ್ಲಿ ಕೆಲಸ ಕಾರ್ಯ ಮಾಡಬೇಕು. ಇದು ಸಾರ್ವಜನಿಕವಾಗಿರ್ತಕ್ಕಂಥ ಸರ್ಕಾರದ ಸಂಬಂಧಪಟ್ಟಿರ್ತಕ್ಕಂಥ ಅಥವಾ ಸಾರ್ವಜನಿಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾರ್ಯ, ಇದರಲ್ಲಿ ಅವರು ತಮ್ಮ ಒಂದು ಕಾರ್ಯಚಟುವಟಿಕೆಯನ್ನು ನಡೆಸಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಹೇಳಿದ್ದಾರೆ ಹೊರತಾಗಿ ಎಲ್ಲಿಯೂ ಕೂಡ RSS ಅನ್ನು ಬ್ಯಾನ್ ಮಾಡಬಾರ್ದು ಅಂತ ಹೇಳಿಲ್ಲ ಅವರು. ಬಟ್ ಆದರೆ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಾಲೆ ಕಾಲೇಜುಗಳಲ್ಲಿ ಮಕ್ಕಳಲ್ಲಿ ವಿಷ ಬೀಜವನ್ನು ಬಿತ್ತಬಾರ್ದು. ಇಲ್ಲಿ ಶಾಲೆ ಅಂದರೆ ಎಲ್ಲರಿಗೆ ಸಮಾನಾಗಿರ್ತಕ್ಕಂಥ ಸಂವಿಧಾನಬದ್ಧವಾಗಿರ್ತಕ್ಕಂಥ ಒಂದು ಕಾನೂನು ಪ್ರಕಾರವಾಗಿ ನಡೆಸಿಕೊಳ್ಳತಕ್ಕಂಥ ಸ್ವಾಯತ್ತ ಸಂಸ್ಥೆಯಾಗಿರ್ತಕ್ಕಂಥದ್ದು, ಅಲ್ಲಿ ಅಸಮಾನತೆ ಹುಟ್ಟಿಸ್ತಕ್ಕಂಥದ್ದು ಅಂದರೆ ಮಕ್ಕಳಲ್ಲಿ ಭೇದ ಭಾವ ಮೂಡಿಸ್ತಕ್ಕಂಥ ಒಂದು ಕೆಲಸ ಅವರು ಮಾಡ್ತಾ ಇದ್ದಾರೆ ಅಂತ ಒಂದು. ಯಾಕಂದರೆ ಇವರು ಸಣ್ಣ ಮಕ್ಕಳಿಗೆ ಒಂದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕಿರುಕುಳ ಕೊಡ್ತಕ್ಕಂಥ ಒಂದು ಕೆಲಸ RSS ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತು ನಮ್ಮ ಪ್ರಿಯಾಂಕಾ ಸಾಹೇಬರು ಹೇಳ್ತಾ ಇದ್ದಾರೆ RSS ಬ್ಯಾನ್ ಮಾಡಿ ಅಂತ ಹೇಳಿಲ್ಲ, ನಾವು ಸರ್ಕಾರೇತರ ಚಟುವಟಿಕೆಗಳಲ್ಲಿ ಭಾಗವಹಿಸ್ಕೋಬೋದು. ಆದರೆ ಇವತ್ತು ನಮ್ಮ ಒಂದು ಸಂಘಟನೆ ಅಥವಾ ನಮ್ಮೊಂದು ಕಲಬುರಗಿ ಕಾಂಗ್ರೆಸ್ ಪದವೀಧರದ ವಿಭಾಗದ ಉಪಾಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಅವರು ಸರ್ಕಾರೇತರ ಕೆಲಸಗಳಲ್ಲಿ ಬಿಟ್ಟು ಇವತ್ತು RSS ಅನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು. आज गुलबर्गा डिस्ट्रिक्ट में विधानसभा के सामने हम सब लोग मिलकर यहाँ पर प्रोटेस्ट के लिए इसलिए ठहरे हुए हैं क्योंकि हमारे श्रीमान्य मल्लिकार्जुन खड़गे साहब के बेटे जो प्रियंक खड़गे साहब हमारे जो सचिव हैं, उनका एक बहुत ही अच्छा किरदार है. वो एक देश का और राज्य के लिए और सिटी के लिए जो अपने डिस्ट्रिक्ट के लिए बनता है, वो सब चीज़ें उन्होंने अपने अपने हिसाब से एक अच्छा एक लीडरशिप के जरिए से जाने जाते हैं. उनके लिए सिर्फ उनका एक कहना ये था कि जो हमारे विद्यार्थी हैं, जो स्टूडेंट हैं, जो हमारे देश के भविष्य है, आने वाले देश के हमारे भविष्य हैं, जो बच्चे हैं, उनके लिए स्कूल हो या गवर्नमेंट का जो भी प्लेसेस हो, ऐसे संगठनों से कोई कार्यक्रम न होना चाहिए. ये बहुत अच्छी बात है क्योंकि उन्होंने सिर्फ ना है कि पॉलिटिक्स के ही लिए नहीं, बच्चों को देश, हमारे आने वाले देश को, हमारे भारत का नाम रोशन करने वाले वैसे बच्चों पे ऐसे संगठनों का असर नहीं पड़ना, यही सोचकर उन्होंने एक लेटर लिखा था. मगर उनके बाद वो लेटर के खिलाफ जो संगठन वाले जवाब दिए हैं, वाह क्या कहना है आप संगठन वालों का, क्या जवाब है आप लोगों का. यही आपकी लैंग्वेज है, यही सिखाता है आपका संगठन. जो आप वर्ड से बात करे हैं हमारे श्रीमान्य मल्लिकार्जुन खड़गे साहब को और हमारे प्रियंक खड़गे साहब को, ये आपकी तहजीब, यही आपकी तमीज़ है, आपका संगठन यही सिखाता है. जो आपने लैंग्वेज से बात की वो कतई हम लोग बर्दाश्त नहीं करते क्योंकि हम प्रियंक खड़गे साहब को मानने वाले हैं. यहाँ पर हमारे उत्तर कर्नाटक लिए पूरे राज्य में, हमारे कर्नाटक राज्य में श्रीमान्य मल्लिकार्जुन खड़गे साहब और प्रियंक खड़गे साहब बहुत कुछ कर चुके हैं, पहले से ही काम करते आते हुए. हम सब उनके फैन फॉलोवर्स हैं. हम यहाँ पर जो प्रतिभटने करे हैं, उनके जो आपने बात की है उस बात को आप सॉरी बोलना,
आप किसी तरीके से लेटर के हो या किसी तरीके से आप सॉरी बोलना, नहीं तो हम पूरे कर्नाटक में और पूरी जगह हम और एक बार प्रोटेस्ट करेंगे, क्योंकि हमारे प्रियंक खरगे साहब के खिलाफ हम कतई ऐसी आवाज़ नहीं सुन सकते। वो एक ऐसे उम्दा लीडर हैं जो जिसके खिलाफ हम एक वर्ड भी नहीं सुनते। और श्रीमान मल्लिकार्जुन खड़गे साहब AICC के अध्यक्ष हैं, उनके लिए आप ऐसे वर्ड्स इस्तेमाल करते हैं। यही आपकी सभ्यता है, यही आपको सिखाया है। तो आप लोग एक अच्छा मैसेज दीजिए। पहले हमारे प्रियंक खरगे साहब एक अच्छा मैसेज दे रहे हैं कि हमारे आने वाले देश के भविष्य के बच्चों के लिए ऐसे संगठनों में, ऐसे चीज़ों में, ऐसे सब चीज़ों में नहीं होना चाहिए, क्योंकि बच्चे साइंटिस्ट बने, हाँ बच्चे डॉक्टर बने, इंजीनियर बने, बच्चों को और भी है देश को आगे ले जाने के लिए। सिर्फ संगठनों में इसमें ही मुतल्लिल नहीं करना है, सिर्फ राजनीति में संगठन में नहीं डालना है, उनको आगे देश के भविष्य बनना है। ये सोचकर उन्होंने लेटर लिखा। आपने क्या जवाब दिया? इसके लिए हम सब मिलकर यहाँ पर उसका विरोध करते हैं, खंडन करते हैं और आपको ये बोलते हैं कि आपका जो संगठन है आपको क्या यही तरबियत दे रहा है? एक संगठन का नाम खराब नहीं करना चाहिए। उस संगठन का आप नाम लेकर आपने जो बात कही है, जल्द से जल्द इसके लिए आप हमारे प्रियंक खरगे साहब को आप सॉरी बोलना है आपको। ಎಲ್ಲರಿಗೆ ತಿಳಿದಂತೆ ಏನು ನಮ್ಮ ಮಾನ್ಯ ಸಚಿವರಿಗೆ RSS ಒಬ್ಬ ಸಂಘದ ವ್ಯಕ್ತಿ ಕರೆ ಮಾಡಿ ಅವರನ್ನು ಅವಾಚ್ಯ ಶಬ್ದಗಳನ್ನು ಏನು ನಿಂದಿಸ್ತಾನೆ, ಇದರಿಂದ ತಿಳಿತದ RSS ಮನುವಾದಿಗಳು ಅವರ ಎಂಥ ವಿಚಾರಗಳು ಒಂದು ಹೆಣ್ಣಿನ ಬಗ್ಗೆ ಇಟ್ಕೊಂಡಿದ್ದಾರೆ ಅಂತಂದು ಎಲ್ಲರಿಗೆ ಗೊತ್ತಿರ್ತದೆ, ನಿಮಗೆ ತಿಳಿದಿರ್ಬೋದು. ಅವರೆಲ್ಲ ಮನುಸ್ಮೃತಿಯನ್ನು ನಂಬತಕ್ಕಂಥ ಜನರು. ಈ ದೇಶದ ಸಂವಿಧಾನವನ್ನು ಅವರು ಧಿಕ್ಕರಿಸ್ತಾರೆ. ಆ ಸಂವಿಧಾನವನ್ನು ಧಿಕ್ಕರಿಸ್ತಾರೆ ಅಂದಮೇಲೆ ಸಂವಿಧಾನದ ಅಡಿಯಲ್ಲಿ ಇರತಕ್ಕಂಥ ಎಲ್ಲ ಗೌರ್ಮೆಂಟ್ ಏನು ಸ್ಕೂಲ್ ಆಗಿರ್ಬೋದು, ಶಾಲಾ ಕಾಲೇಜುಗಳಾಗಿರ್ಬೋದು, ಅಥವಾ ಗೌರ್ಮೆಂಟ್ ಸಂಬಂಧಪಟ್ಟ ಯಾವುದೇ ಆಸ್ತಿಯಲ್ಲಿ ಅವರು ಏನು ಅವ್ರದ್ದು ಪಥಸಂಚಲನ ಆಗಿರ್ಬೋದು, ಬೇರೆ ಯಾವುದೇ ರೀತಿಯ ಕಾರ್ಯಕ್ರಮಗಳು ಏನೇನು ಮಾಡ್ತಾರೆ ಅದು ನಿಂದ್ರಿಸಿ ಅಂತ ಹೇಳಿದ್ದು ನಮ್ಮ ನಾಯಕರು ಒಂದು ಒಳ್ಳೆಯ ನಿಲುವಿದೆ. ಅದಕ್ಕೆಲ್ಲ ನಾವು ಸಮರ್ಥನೆ ಕೊಡ್ತೀವಿ. ಯಾಕಪ್ಪ ಅಂತಂದ್ರೆ ಅದರಿಂದ ಯಾವುದೇ ದೇಶಕ್ಕೆ ಒಂದು ಉಪಯೋಗ ಇಲ್ಲ. ಯಾಕಂತಂದ್ರೆ ಸ್ವಾತಂತ್ರ್ಯ ಸಿಕ್ಕು 50 ವರ್ಷ ಆದಮೇಲೆ ಅವರು ತ್ರಿವರ್ಣ ಧ್ವಜವನ್ನು ಹಾರಿಸಿದಾರೆ ಅವರ ಆಫೀಸಲ್ಲಿ. ಅಂಥ ವ್ಯಕ್ತಿಗಳು ಈ ದೇಶಕ್ಕೆ ಏನು ಕೊಡುಗೆ ಕೊಡ್ಲಿಕ್ಕೆ ಸಾಧ್ಯ ಅಂತ ನಾನು ನಿಮ್ಮ ಮೂಲಕ ಅವ್ರಿಗೆ ಪ್ರಶ್ನೆ ಮಾಡ್ತೀನಿ. ಏನು ಒಂದು RSSನ ನೀಚ ಕೊಳಕ ಬುದ್ಧಿ ಏನಿದೆ ಅಲ್ಲ, ಅದು ಕಂಟಿನ್ಯೂ ತೋರಿಸ್ತಾ ಇರ್ತಾರೆ ಅವ್ರು ಯಾವಾಗಲೂ. ಅದಕ್ಕೆ ನಿದರ್ಶನ ಅಂದರೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀಮಾನ್ ಪ್ರಿಯಾಂಕ್ ಖರ್ಗೆ ಸಾಹೇಬರ ಒಂದು ಫೋನ್ ಕರೆ ಮಾಡಿಬಿಟ್ಟು ಅವತ್ತ ಶಬ್ದಗಳಿಂದ ನಿಂದಿಸೋದು ಮತ್ತು ಜೀವದ ಬೆದರಿಕೆ ಹಾಕೋದು, ಏನು ಒಂದು ಹೀನಾಯ ಕೆಲಸ ಏನು RSSದವ್ರು ಮಾಡ್ತಾ ಇದ್ದಾರೆ, ಇದನ್ನು ಖಂಡಿಸಿ ನಾವು ಇಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಆಮೇಲೆ ಪ್ರಿಯಾಂಕ್ ಖರ್ಗೆ ಸಾಹೇಬರು 5 ಸರಳ ಪ್ರಶ್ನೆ ಕೇಳಿದರು RSSದವರಿಗೆ, ನಿಮ್ಮ ಸಂಘಟನೆ ರಿಜಿಸ್ಟರ್ಡ್ ಇದೆಯಾ ಅಥವಾ ಇಲ್ಲ ಅಂತೇಳಿ. ಯಾರೊಬ್ಬ RSSದವರು ಉತ್ತರ ಕೊಡ್ತಾ ಇಲ್ಲ. ನಿಮ್ಮದು ಅಕೌಂಟಬಿಲಿಟಿ ಹೇಗಿದೆ, ಅಕೌಂಟ್ ಫ್ಲೋ ಹೇಗಾಗುತ್ತೆ ಅಂತ ಕೇಳಿದ್ದಾರೆ, ಯಾರೂ ಉತ್ತರ ಕೊಡ್ತಾ ಇಲ್ಲ. ಭಾಳಷ್ಟು ಇಲ್ಲಿಗಲ್ ಇವೆ, ಅವೆಲ್ಲ ಬೇಡ. ಅವ್ರು ಕೇಳಿದಂಥ ಈ ಸಿಂಪಲ್ ಪ್ರಶ್ನೆಗಳಿಗೆ RSSದವ್ರು ಒಬ್ಬರು ಉತ್ತರ ಕೊಡ್ತಾ ಇಲ್ಲ. ಅದ್ರ ಬದಲಿಗೆ ಏನು ಕೋಮುವಾದಿ ಪಕ್ಷ BJP ಇದೆ, ಇವರು ಎಲ್ಲರೂ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅರೆ RSSದವರು ಅಷ್ಟು ಜನ ಇದ್ದೀರಿ, ಅಷ್ಟು ದೊಡ್ಡ NGO ಅದ, ಇಷ್ಟು ದೊಡ್ಡ ಮತ್ತು RSS ಪೊಸಿಷನ್ ಹೋಲ್ಡರ್ಸ್ ಯಾರಾದರೂ ಬಂದು ಉತ್ತರ ಕೊಡಿ ಈ ಪ್ರಶ್ನೆಗಳಿಗೆ. ಅದಾದ ನಂತರ ಪ್ರಿಯಾಂಕ್ ಖರ್ಗೆ ಸಾಹೇಬರು ಒಂದು ಸ್ಪಷ್ಟವಾಗಿ ಮುಖ್ಯಮಂತ್ರಿಗೆ ಲೆಟರ್ ಕೊಟ್ಟಿದ್ದಾರೆ, ಮನವಿ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂದರೆ RSS ಚಟುವಟಿಕೆಗಳನ್ನು ಸರ್ಕಾರಿ ಆವರಣದಲ್ಲಿ ಬ್ಯಾನ್ ಮಾಡಬೇಕಂತ ಹೇಳ್ಬಿಟ್ಟು, ಚಟುವಟಿಕೆಗಳಿಗೆ ಅಷ್ಟೇ ಅದು ಕರೆಕ್ಟ್ ಅರ್ಥನೂ ಮಾಡ್ಕೊಂಡಿಲ್ಲ, ತಿಳ್ಕೊಂಡಿಲ್ಲ, ಏನೂ ಇರಲಾರ್ದೆ ಸುಮ್ಮ RSS ನೀಚ್ ಬುದ್ಧಿ ತೋರಿಸೋದು ಚಾಲೂ ಮಾಡಿದ್ದಾರೆ. ಅದಕ್ಕೋಸ್ಕರ ಪ್ರಿಯಾಂಕ್ ಖರ್ಗೆ ಸಾಹೇಬರು RSS ಚಟುವಟಿಕೆಗಳಿಗೆ ಬ್ಯಾನ್ ಮಾಡೋದಂದ್ರೆ ನಾವು ಕಲಬುರಗಿ ಜಿಲ್ಲೆಯ ಪ್ರಿಯಾಂಕ್ ಖರ್ಗೆ ಸಾಹೇಬರ ಅಭಿಮಾನಿಗಳಿರ್ಬೋದು, ಮತ್ತು ಕಲಬುರಗಿಯ ನಾಗರಿಕರಿರ್ಬೋದು, ಮತ್ತು ಭಾರತ ದೇಶದಲ್ಲಿ ಸಂವಿಧಾನ ಮೇಲೆ ನಂಬಿಕೆ ಇರೋಂಥ ಪ್ರತಿಯೊಬ್ಬರು ಘಂಟಾಘೋಷವಾಗಿ ಹೇಳ್ತೇವೆ, RSSಗೆ ಕಂಪ್ಲೀಟಾಗಿ ಬ್ಯಾನ್ ಮಾಡಬೇಕು. ವಿ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ್ ಖರ್ಗೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. 2-3 ದಿನಗಳಿಂದ ಏನು ಇವತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ನಿಲ್ಲಿಸುವಂಥ ಕೆಲಸ, ಕೆಟ್ಟ ಶಬ್ದಗಳಿಂದ, ಔಚ್ಯ ಶಬ್ದಗಳಿಂದ ಏನು ಪ್ರಿಯಾಂಕ್ ಸಾಹೇಬರಿಗೆ ನಿಂದಿಸ್ತಾ ಇದ್ದಾರೆ, ಅದು ಕೂಡಲೇ ಈ RSS ಅವರು ತಮ್ಮ ಯಾರು ಅನ್ವಯಿಗಳವರನ್ನು ಹೇಳಿ ಬಂಧಿಸ್ಬೇಕು. ಯಾಕಂದ್ರೆ ತಮ್ಮ ಏನು RSSನ ಏನು ಪಥಸಂಚಲನ ಅಂತ ಹೇಳ್ತೀರಿ, ಶಾಖೆಗಳಂತ ಹೇಳ್ತೀರಿ, ನನ್ನ ಅಂದಾಜು ಇದೇ ತಾವು ಕಲಿಸುವಂಗೆ ಕಾಣ್ತಾರೆ. ನೀವು ತಮ್ಮ ಶಾಖೆಗಳಲ್ಲಿ ಲಾಠಿ ಹಿಡಿಯೋದು, ತಲವಾರು ಹಿಡಿಯೋದು, ತಾವು ಈ ಶಾಖೆಯ ಒಂದು ಸಿದ್ಧಾಂತನೇ ಇದು. ನಾನು ಒಬ್ಬ ಹಿಂದೂ ಆಗಿ ನಾನು ಕೇಳ್ತೀನಿ, ನಿಮ್ಮಲ್ಲಿ ಹಿಂದೂ ಅನ್ನೋಂಥ ಸ್ಥಿತಿ ಇದ್ದರೆ ಎಲ್ಲ
ಸೆಕ್ಯುಲರ್ ರಾಷ್ಟ್ರ ಇದು, ಹಿಂದೂ ರಾಷ್ಟ್ರ ಅಂತ ಹೇಳ್ಕೇಸಿ ನೀವು 100 ವರ್ಷದಿಂದ ಪ್ರಯತ್ನ ಪಟ್ಟರು ಕೂಡ ಯಾವ ಹಿಂದೂ ರಾಷ್ಟ್ರ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಮೊದಲಿಂದ ಇತಿಹಾಸಗಳಿಂದ ಸೆಕ್ಯುಲರ್ ರಾಷ್ಟ್ರ ಆಗಿ ಬಂದಿರುವಂಥ ನಮ್ಮ ಭಾರತ ದೇಶ ಇದೆ. ಇವತ್ತು ನೀವು ಜನರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮನಸ್ಸಿನಲ್ಲಿ ಒಂದು ವಿಷ ಬೀಜವನ್ನು ಬಿತ್ತುವಂಥ ಕೆಲಸ RSSನವ್ರು ಮಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಸಾಹೇಬರು ಎಲ್ಲೂ ಕೂಡ RSS ಬ್ಯಾನ್ ಮಾಡಂತ ಹೇಳಿಲ್ಲ. ಸರ್ಕಾರದ ಅನುದಾನಿತ ಅಡಿಯಲ್ಲಿ ಬರುವಂಥ ಶಾಲೆ, ಕಾಲೇಜು, ಯೂನಿವರ್ಸಿಟಿಗಳಲ್ಲಿ ತಾವು ಯಾವೇ ಶಾಖೆಗಳನ್ನು ನಿಮ್ಮ RSSನ ಶಾಖೆಗಳನ್ನು ನಡೆಸಬಾರ್ದು, ಆ ಒಂದು ಪರ್ಮಿಷನ್ ಕೊಡಬಾರ್ದು ಅನ್ನೋಂಥ ಒಂದು ಇಟ್ಕೊಂಡು. ಯಾಕಪ್ಪ ಅಂತಂದರೆ ಅಲ್ಲಿ ಕಲಿಯುವಂಥ ಮಕ್ಕಳಾಗಿರ್ಬೋದು, ಯೂನಿವರ್ಸಿಟಿಯಲ್ಲಿ ಇರ್ಬೋದು, ಸರ್ಕಾರಿ ಕಾರ್ಯಕ್ರಮಕ್ಕೆ ಎಲ್ಲೇ ಇದ್ದರೂ ಕೂಡ ಅಲ್ಲಿ ಎಲ್ಲ ಸೆಕ್ಯುಲರ್ ಜನನೂ ಇರ್ತಾರೆ. ಹಿಂದೂ, ಕ್ರೈಸ್ತ, ಮುಸ್ಲಿಂ ಎಲ್ಲ ಜನಾಂಗರು ಆ ಸ್ಕೂಲ್, ಆ ರಾಷ್ಟ್ರ ಇದರಲ್ಲಿ ಇರ್ತಾರೆ. ಅದು ಬಿಟ್ಟು ನೀವು ಅಲ್ಲಿ RSS ಶಾಖೆ ಓಪನ್ ಮಾಡ್ತೀನಿ, ಇವತ್ತು ಈ ಸರ್ಕಾರದ ಅನುದಾನದ ಅಡಿ ಯಾರ್ದವ್ರು ಅಪ್ಪನ ಮನೆ, RSS ಅಪ್ಪನ ಮನೆದ ಆಸ್ತಿ ಅಲ್ಲದು, ಅದು ಭಾರತ ದೇಶದ ಆಸ್ತಿ, ನಮ್ಮ ಕರ್ನಾಟಕದ ಆಸ್ತಿ, ಪ್ರತಿಯೊಬ್ಬ ನಾಗರಿಕರ ಆಸ್ತಿ. ಆ ಆಸ್ತಿಯಲ್ಲಿ ಯಾವುದೇ ಒಂದು ಸಂಘಟನೆಗಳ ಒಂದು ಶಾಖೆಗಳನ್ನು ಮಾಡಬಾರ್ದು ಅನ್ನೋಂಥ ಕಾರಣದ ಚಟುವಟಿಕೆಗಳನ್ನು ಮಾಡಬಾರ್ದು ಅನ್ನೋ ಕಾರಣ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಅದು ಬಿಟ್ಟು ತಾವು ಅವ್ರು ಬ್ಯಾನೇ ಮಾಡಂದಾರೆ ಅಂತ ಹೇಳ್ಕೇಸಿ ಯಾವುದೋ ಒಂದು ಇದರಲ್ಲಿ ಅವ್ರು ಹೇಳಿಲ್ಲ. ಅದಕ್ಕೆ ತಾವು ತಮ್ಮ RSSನವರಿಗೆ, ನಾವು ರಾಷ್ಟ್ರದವ್ರಿಗೆ ನೀವು ಹೇಳ್ತೀನಿ, ನೀವೇನು BJPಯ ಕೈಗೊಂಬೆಯಾಗಿ ಕೆಲಸ ಮಾಡ್ತಾಯಿದ್ದೀರಿ RSSನವರೇ, ಮೊದಲು ತಾವು ತಿಳ್ಕೊರಿ, ಹಿಂದೂ ರಾಷ್ಟ್ರ ಮಾಡಬೇಕಾಗಿತ್ತಪ್ಪ ಅಂತಂದರೆ ಹಿಂದೂಗಳನ್ನು ಮನಸ್ಸಿಗಿದ್ದೀರಿ. ಅದು ಬಿಟ್ಟು ನೀವು BJPಯ ಕೈಗೊಂಬೆಯಾಗಿ ಕೆಲಸ ಮಾಡಿ ಇವತ್ತಿಗೆ ನೀವು ರಾಜ್ಯದಲ್ಲಿ ಕೈಗೊಂಬೆಯಾಗಿ ಕೆಲಸ ಮಾಡಿ ರಾಷ್ಟ್ರದಲ್ಲಿ ಕೂಡ ಈಗ 14ರಿಂದ ಇಲ್ಲಿವರೆಗೆ ದೇಶದ ಚುಕ್ಕಾಣಿ ನೀವೇ ಹಿಡಿದಿರಿ. ಏನು ಪ್ರಯೋಜನ ಆಗಿದೆ? ಹಿಂದೂಗಳಿಗೆ ಏನು ಪ್ರಯೋಜನ ಆಗಿದೆ? ಏನು ಇವತ್ತು ಎಷ್ಟು 1 ಕೋಟಿ ವರ್ಷಿಗೆ ಜಾಬ್ ಕೊಡ್ತೀನಿ ಅಂದಿರಿ, 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂದಿರಿ. ನೀವು ಅನಿಸಿದಂಥ ಮಾತುಗಳನ್ನೇ ಇವತ್ತು BJPಯವ್ರ ಬಾಯಿಂದ ಬಂದಿದೆ ಹೊರತು ನಿಮ್ಮ ಹಿಂದೆ ನಡೆಯುವಂಥ ಕೆಲಸಗಳು, ತಾವೇನು BJPಯ ಕೈಗೊಂಬೆಯಾಗಿ ಕೆಲಸಗಳನ್ನು ಮಾಡ್ತೀರಿ ಅದು ಪ್ರತಿಯೊಬ್ಬ ನಾಗರಿಕಗೂ ಅದು ಗೊತ್ತಿದೆ. ನಿಮ್ಮ RSSಯಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ರೀತಿ ನಮಗೆ ತೊಂದರೆ ಇಲ್ಲ. ದಯಮಾಡಿ ಪ್ರಿಯಾಂಕ್ ಖರ್ಗೆ ಅವರು ಒಬ್ಬ ಒಳ್ಳೆಯ ನಾಯಕರು, ಈ ಭಾಗದ ಹೆಮ್ಮೆಯ ನಾಯಕರು, ಮತ್ತು ಎಲ್ಲ ಈ ಒಂದು ಏನು ಜನರ ಕುಂದು ಕೊರತೆಗಳು ಇವತ್ತು ಈ ನಮ್ಮ ಕರ್ನಾಟಕ ದೇಶದಲ್ಲೇ ನಂಬರ್ 1, ನಂಬರ್ 2 ಸ್ಥಾನ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಬರಲಿಕ್ಕೆ ಮೂಲ ಕಾರಣನೇ ಅದು ಪ್ರಿಯಾಂಕ್ ಖರ್ಗೆ ಅವರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.